ಇವತ್ತು ಇಡೀ ರಾಜ್ಯದಲ್ಲಿ ನಿಮ್ಮ ಇಲಾಖೆ ವತಿಯಿಂದ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳನ್ನು ಬಿಡುಗಡೆ ಮಾಡ್ತೀರಿ, ಕಾಮಗಾರಿಗಳನ್ನ ಮಾಡಿಸ್ತೀರಿ. ಇವತ್ತು ಯಾವುದಾದ್ರು ಒಂದು ನದಿ ನೀರನ್ನು ಅದು ಕುಡಿಯೋ ಒಂದು ಯೋಗ್ಯತೆಯನ್ನು ಹೊಂದಿದೆಯಾ ಅಂತ ಹೇಳಿ ಹಲವಾರು ಪತ್ರಿಕೆಗಳಲ್ಲಿ ಪ್ರಶ್ನೆಯಾಗೇ ಉಳಿದಿದೆ. ಅದಕ್ಕೆ ಇಷ್ಟವರೆಗೂ ಉತ್ತರ ಸಿಕ್ಕಿಲ್ಲ. ತಾವು ಬಂದು 2.5 ವರ್ಷ ಆಗಿದೆ ಆಯ್ತಲ್ಲ. ಇವತ್ತು ಈ ಕಲುಷಿತ ನೀರು ಏನು ಜಲಮೂಲಗಳ ಪ್ರಕಾರ ಅದನ್ನು ಏನು ಸಂಸ್ಕರಣ ಮಾಡುವಂಥ ಒಂದು ಕೆಲಸ ಆಗಬೇಕು ಅಂತೇಳಿ NGT ಇರ್ಬೋದು ಮತ್ತು ಸುಪ್ರೀಂ ಕೋರ್ಟ್ ಇರ್ಬೋದು, ಅದರ ಆದೇಶ ಇದ್ದರೂ ಸಹ ಯಾವುದೇ ಕಾನೂನು ಕಿಮ್ಮತ್ತಿಲ್ಲದೆ ನಿಮ್ಮ ಇಲಾಖೆ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಹಲವಾರು ಘಟನೆಗಳನ್ನು ನಾನು ನೋಡ್ತಾ ಇದ್ದೆ. ಯಾಕೆಂದರೆ ಮೊನ್ನೆ ನಾವು ಅಶ್ಯೂರೆನ್ಸ್ ಕಮಿಟಿ ವತಿಯಿಂದ ಈ ರಾಯಚೂರು ಜಿಲ್ಲೆ ಪ್ರವಾಸ ಮಾಡಿದ್ವಿ. ಅಲ್ಲಿ ಕೂಡ ನೋಡ್ತಾ ಇದ್ವಿ, ರೋಡಲ್ಲಿರತಕ್ಕಂಥ ಕಸ ನಮ್ಮ ಕಾರ್ ಮೇಲೆ ಬಂದು ಬಿತ್ತು. ನಾವೊಂದು 8 ಶಾಸಕರು ಹೋಗಿದ್ವಿ ಟೀಮು ಆಯ್ತಲ್ಲ ಸಚಿವರೇ. ಆಮೇಲೆ ಇವತ್ತು ಈ ಪೊಲ್ಯೂಷನ್ ಬೋರ್ಡ್ ಅದು ಏನು ಕೆಲಸ ಮಾಡ್ತಿದೆ ಅನ್ನೋದು ನನಗಂತ ಗೊತ್ತಿಲ್ಲ. ಎಲ್ಲಿ ದುಡ್ಡು ತಗೋಬೇಕೋ ಅಲ್ಲಿಗೆ ನೋಟಿಸ್ ಹೋಗುತ್ತೆ, ಎಲ್ಲಿ ಕೆಲಸ ಆಗಬೇಕೋ ಅದಕ್ಕೆ ಹೋಗಲ್ಲ. ಅದು ಕೂಡ ನೋಡ್ತಾ ಇದ್ದೀವಿ. ನೋಡಿ, ಇವತ್ತು ನಾನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ತುಂಬ ಸುಂದರವಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಿ, ಜಾಹೀರಾತನ್ನು ಕೊಟ್ಟಿದ್ದೀರಿ. ಸ್ವಚ್ಛತಾ ಓಟ ನೋಡಿ, ಎಲ್ಲಿದೆ ಸ್ವಚ್ಛತಾ ಹೇಳಿ, ನೀವು ನನಗೆ ಹೇಳ್ಬಿಡಿ. ಇವತ್ತು ನೀವು ಯಾವ ಅಧಿಕಾರಿಗಳು ನಿಮ್ಗೆ ಏನು ಉತ್ತರ ಕೊಟ್ಟಿದ್ದಾರೆ, ಬರ್ಕೊಟ್ಟಿದ್ದಾರೆ ಆಯ್ತಲ್ಲ, ಏನು ಕೊಟ್ಟಿದ್ದಾರೆ ಅದನ್ನು ನೀವು ನನಗೆ ತಿಳುವಳಿಕೆ ಮೂಡಿಸ್ತಾ ಇದ್ದೀರಾ ಈ ಉತ್ತರದಲ್ಲಿ. ಸ್ವಚ್ಛ ಭಾರತ್ ಹೆಸರಿಗೆ ಸ್ವಚ್ಛ ಭಾರತ್ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಎಷ್ಟು ಸುಂದರವಾದ ಒಂದು ಕಾರ್ಯಕ್ರಮವನ್ನು ತಂದರು. ಆದರೆ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ಎಲ್ಲಿ ನೋಡಿದ್ರು ಕೂಡ ಇವತ್ತು ಪೊಲ್ಯೂಷನ್ ಅಲ್ಲ, ಒಂದ್ ಕಡೆ ಪೊಲ್ಯೂಷನ್, ಇನ್ನೊಂದು ಕಡೆ ಕಸದ ರಾಶಿ. ಇವತ್ತು ಉದಾಹರಣೆ ನಾನು GBA ನೀವು ಉದಾಹರಣೆ ಕೊಟ್ಟಿದ್ದೀರಿ, ಎಲ್ಲೆಲ್ಲಿದೆ ಏನು ಅಂತ ಕೇಳಿದ್ರೆ ಬೆಂಗಳೂರು ನಗರದನ್ನು ಕೂಡ ಕೊಟ್ಟಿದ್ದೀರಿ. ನನಗೆ ಜಾಗ ಸಿಕ್ಕಿಲ್ಲ, ನಾವು ಅದು ಸ್ಥಳವನ್ನು ಹುಡುಕ್ತಾ ಇದ್ದೀವಿ. ಏನಿದು ಉತ್ತರ? ಇದು ಉಡಾಫಿ ಉತ್ತರ. ಯಾತಕ್ಕೋಸ್ಕರ ಕೊಡ್ತೀರಿ? ಇದನ್ನ ಮಾಡಿಕೊಡ್ತೀರಾ ಅಂತ ಹೇಳ್ತೀರಿ. ಇವಾಗ 2.5 ವರ್ಷ ಕಳೀತಾ ಬಂತು, ಇನ್ನು ಯಾವಾಗ ಮಾಡ್ತೀರಾ? ಅದಕ್ಕೊಂದು ಟೈಮ್ ಬೌಂಡ್ ಫಿಕ್ಸ್ ಮಾಡಿ, ನಿಮ್ಮ ಅಧಿಕಾರಿಗಳಿಗೆ ಖಡಕ್ಕಾಗಿ ಒಂದು ಟೈಮ್ ಬೌಂಡ್ ಫಿಕ್ಸ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೀವು ಏನು ಬೇಕೋ ಅದು ಖಡಕ್ಕಾಗಿ ಹೋಗಬೇಕು. ನಾನು ಪ್ರತಿ ಅಧಿವೇಶನದಲ್ಲಿ ನಿಮ್ಮನ್ನು ಪ್ರಶ್ನೆ ಕೇಳಿದಾಗೆಲ್ಲ ನಮ್ಗೆ ಒಂಥರ ಏನಪ್ಪ, ಅವ್ರು ಯಾವ ಥರ ಉತ್ತರ ಕೊಡ್ತಾರೆ, ಅವ್ರು ಹೆಂಗೆ ಹೇಳ್ತಾರೆ ಅಂತ ಹೇಳಿ ನಮಗೊಂಥರ ಬೇಸರ ಆಗುತ್ತೆ. ನೋಡಿ, ಆಮೇಲೆ ಇನ್ನೊಂದು ಸಭಾಪತಿಗಳೇ, ಇವತ್ತು ರಾಜ್ಯದಲ್ಲಿ ಕೇಳಿದಿರಲ್ಲ, ಅದಕ್ಕೆ ಉತ್ತರ ತಗೊಳ್ಳಿ. ಒಳಚರಂಡಿ ನೀರಿನ ಸಂಸ್ಕರಣ ಆ ಒಂದು ಘಟಕಗಳೇನಿದೆ ಅದು ಎಲ್ಲದೂ ಕೆಲಸ ಮಾಡ್ತಾ ಇದೆಯಾ ಹೇಳಿ ನನಗೆ. ಹೇಳಿ. ಇದು ಎಲ್ಲ ಕಡೆ ಇರತಕ್ಕಂಥ ಸಮಸ್ಯೆ, ಹೇಳಿ. ಎಲ್ಲ ಕಡೆ ಇದೆ ಸಮಸ್ಯೆ. ಇದಕ್ಕೂ ಯಾವ್ದಾದ್ರು ಒಂದು ಸರಿಯಾದ ಒಂದು ಪರಿಹಾರ ಕೊಡಿಸಿ. ನದಿ ಮೂಲಗಳಿಗೆ ಹೋಗ್ತಾ ಇದೆ. ಇವತ್ತು ಯಾವ ತರ ಅದನ್ನು ಜನ ಕುಡಿಯೋ ನೀರು ಇರ್ಬೋದು, ಬೇರೆ ಬೇರೆ ಇರ್ಬೋದು, ಕಲುಷಿತ ನೀರಿಗೆ ಎಲ್ಲ ಕೂಡ ಘಟಕಗಳು ಇಲ್ದೇನೆ, ಪ್ಯೂರಿಟಿ ಇಲ್ದೇನೆ ಜನಕ್ಕೆ ಇವತ್ತು ಏನು ಯಾವ ತರ ಕಾಯಿಲೆಗಳು ಬರ್ತಾ ಇದೆ.